under the boughs where the shadows play. The wind hums songs at the break of day. Whispering pines, secrets untold, carrying ಇಲ್ಲಿ ಆಗ್ತಿದೆ ನೋಡಿ, ಇಲ್ಲಿ 1 2 3 ಓಡ್ತಿದೆ ಅಲ್ವಾ, ಆಗ್ತಿತ್ತು ಹಂಗೆ ಇಟ್ಟು. ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಕಲ್ಪವೃಕ್ಷಾಯ ಆಮೇಲೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಲ್ಪದಿರುವೆ. the earth's gentle sigh, a lullaby sung to the open sky. Oh, whispering pine. Hello everyone, welcome back to my channel. ಬೇರೆಸ್ತಾ ಇವತ್ತು ಸಂಡೇ ಆ್ಯಂಡ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 9:30 ಆಗಿದೆ ಆಲ್ರೆಡಿ. ಆ್ಯಂಡ್ ಪೂಜೆ ಆಗಿದೆ. ಪೂಜೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಅಪ್ಪ ಮಗನೇ ಪೂಜೆ ಮಾಡಿದ್ದಾರೆ ಇವತ್ತು. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಆ್ಯಂಡ್ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಅದು ಸರ್ಪ್ರೈಸ್, ಓಕೆನಾ? ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನಾನು ಅದನ್ನು ಏನಂತ ನಿಮಗೂ ಗೊತ್ತಾಗುತ್ತೆ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಹೌ ಎಕ್ಸೈಟೆಡ್ ಯು ಆರ್? ಹೌ ಎಕ್ಸೈಟೆಡ್? ತುಂಬ. ಬೇರೆಯವ್ರಿಗೆ ಅದು ಸಿಂಪಲ್ ಅನಿಸ್ಬೋದು, ಬಟ್ ನಮಗೆ ಒಂಥರ ತುಂಬ ದೊಡ್ಡ ವಿಷಯ. ಆ್ಯಸ್ ಆಫ್ ನೌ ಈಗಿನ ಇದಕ್ಕೆ ನಮ್ಮಿಬ್ಬರಿಗೆ ತುಂಬ ದೊಡ್ಡ ವಿಷಯ ಅದು. ಸೊ ಕೆಲವ್ರಿಗೆ ಸಿಲ್ಲಿ ಅನಿಸ್ಬೋದು, ಬಟ್ ನಮ್ಮಿಬ್ಬರಿಗೆ ತುಂಬ ಸ್ಪೆಷಲ್ ಅದು ಇವಾಗ. ಸೊ ಏನಂತ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನಿಮಗೂ ಗೊತ್ತಾಗುತ್ತೆ ಏನಿರ್ಬೋದು ಅದು ಅಂತ. ಆ್ಯಂಡ್ ಇವಾಗ ಫಸ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ತಿಲಕ, ಪ್ರಶಾಂತು, ನಾನು, ಚೇತು. ನಾರ್ಮಲಿ ನಿಮಗೆ ಎಲ್ಲ ವಿಡಿಯೋದಲ್ಲೂ ನೋಡಿ ಗೊತ್ತಾಗಿರುತ್ತೆ, ನಾವು 5 ಜನನೇ ಹೋಗ್ತಿರ್ತೀವಿ ಎಲ್ಲ ಕಡೆಗೂ. ಸೊ ಇವಾಗ ಅವರೆಲ್ಲರೂ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಆ್ಯಂಡ್ ಇವತ್ತು ಫಾದರ್ಸ್ ಡೇ ಕೂಡ. ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ, ಎಲ್ಲ ಅಪ್ಪಂದಿರಿಗೂ. ಆ್ಯಂಡ್ ನಮ್ಮ ಮನೇಲಿ ಫಾದರ್ಸ್ ಡೇ ವಿಶ್ಶು ಶ್ರೇಯಸ್ ಮಾಡಿದ್ನ ಇಲ್ವಾ ಕೇಳಿ? ಮಾಡ್ದ ಶ್ರೇಯಸ್? ಮಾಡಲ್ಲ? ಮಾಡ್ದ? ಸೊ ನಮ್ಮ ಮನೆಯಲ್ಲೂ ಫಾದರ್ಸ್ ಡೇ ಇವಾಗ ನಡೆಯುತ್ತೆ. ಏನು ನಡೆಯುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ತಾ ಇರಿ ಬನ್ನಿ. ನೋಡಿ, ದಿಸ್ ಇಸ್ ಫಾದರ್ಸ್ ಡೇ ಗಿಫ್ಟ್. ಆ್ಯಂಡ್ ಬನ್ನಿ ಶ್ರೇಯಸ್ ಕೈಲಿ ಕೊಡ್ಸೋಣ. ಶ್ರೇಯಸ್ ಕೊಡಿಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಓಕೆ, ಎಲ್ಲಿದ್ಯಾ? ಬಾ. ಇವಾಗ ಹೇಳ್ತಾ ಇದ್ದೇನೆ, ಬಾಯ್ಲಿ ಗಿಫ್ಟ್ ಕೊಡು, ಬಾಯ್ಲಿ ಪಪ್ಪಾಗೆ. ಕಮ್, ಸಾಕ್ಸ್ ಹಾಕೋಬಿಡು, ಸಾಕ್ಸು ಶೂ ಹಾಕೋಬಿಡು. ಹಾಂ ಸಾಕ್ಸ್ ಹಾಕೊಂಡು ಬಾ. ಬಾಯ್ಲಿ. ಸೊ ನೋಡಿ, ಮಮ್ಮಿ ಬರೋ ಔಟ್ಫಿಟ್ ಫುಲ್ ಆಮೇಲೆ ತೋರಿಸ್ತೀನಿ. ನೈಸ್. ಚೇತಿಗೆ ಟೆನ್ಷನ್ನು ಇದೆ, ಖುಷಿನೂ ಇದೆ, ಎಲ್ಲನೂ ಇದೆ ಅಲ್ಲ ಅಜ್ಜ? ಇರು 1 ಸೆಕೆಂಡ್. ಓಪನ್. ಇಬ್ರಿಗೂ ಸರ್ಪ್ರೈಸ್ ಅದು. ಓಪನ್ ಮಾಡಿ ತೋರಿಸಿ. ವಾಟ್ ಇಸ್ ದ್ಯಾಟ್? ತೋರಿಸಿ. ಆಹಾ, ನೋಡಿ ಈ ಥರ ಕ್ರೆಡಿಟ್ಸು. ವೆಯ್ಟ್. ನೈಸ್. ಹೆಂಗಿದೆ ಅಚ್ಚಾ? ಫಾದರ್ಸ್ ಡೇ ಸ್ಪೆಷಲ್ ಗಿಫ್ಟ್. ಸೂಪರ್ ಆಗೈತೆ. ಇಬ್ರು ಹಕ್ ಮಾಡ್ಬಿಡಿ ಒಂದು.
ಆ್ಯಕ್ಚುಲಿ ನೀನು ಮಾಡ್ತೀನಿ ಅಂದ್ರೆ ಇನ್ನೊಂದು ಫೋಟೋ ಕೊಡ್ತಾ ಇದ್ದೆ ನಾನು. ಇಟ್ಸ್ ಓಕೆ, ಇನ್ನೊಂದು ಸತಿ ಮಾಡಿಸಿದ್ರಾಯ್ತು. ನನ್ನ ಹತ್ರ ಇದ್ದಿದ್ದು ಫೋಟೋಸಲ್ಲಿ ಮಾಡಿಸಿದ್ದೀನಿ. ಅಟ್ಲೀಸ್ಟ್ ಒಂದು ಕೇಳಬೇಕಿತ್ತು ನಾನು. ನನ್ನ ಹತ್ರ ಎಲ್ಲ ಫೋಟೋಸ್ ನಿನ್ನ ಹತ್ರ ಕೇಳಿದರೆ ಹೌ ಇಟ್ ವಿಲ್ ಬಿ ಸರ್ಪ್ರೈಸ್. ಥ್ಯಾಂಕ್ ಯು. ಅದೊಂದು ಫೋಟೋ ಬೇಕಿತ್ತು, ಕೊಡ್ತಾ ಇದ್ದೆ. ಹ್ಯಾಪಿ ಫಾದರ್ಸ್ ಡೇ ಚೆ. ಹೋಪ್ ಯು ಲೈಕ್ ಇಟ್. ಹೌದು ಹೌದು. ಓಕೆ, ಇವಾಗ ಹೊರಡೋಣ ಬನ್ನಿ. ಸೊ ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಶ್ರೇಯಸ್, ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಹೇಳ್ಬಿಡು. ಕಾಣಿಸ್ತಾ ಇಲ್ಲ ಅದನ್ನ. ಹಾಂ ಹೇಳು. ಹ್ಯಾಪಿ ಫಾದರ್ಸ್ ಡೇ ಎಲ್ಲ ಅಪ್ಪಂದರಿಗೂ. ನೀನು ಹೇಳಲ್ವ ಚ? ನಿಮ್ಮ ಅಪ್ಪಗೆ ಎಲ್ಲ ಹೇಳು. ನಮ್ಮ ಅಪ್ಪಂಗೆ ಹಾಂ, ಹ್ಯಾಪಿ ಫಾದರ್ಸ್ ಡೇ. ನೋಡು, ನಮ್ಮ ಅಪ್ಪಂಗೆ ಹೇಳಲಿಲ್ಲ. ನಮ್ಮ ಅಪ್ಪನ ಅಪ್ಪ ಅಂದ್ಕೊಂಡಿಲ್ಲ ಅವನು. ನೀನು ಹೇಳು. ನಮ್ಮ ಅಪ್ಪಂಗೆ ನಾನು ಆಲ್ರೆಡಿ ಹೇಳ್ದೆ. ಸರಿ, ಓಕೆ, ಸಿಗ್ತೀನಿ. ನಿಮಗೆಲ್ಲ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ ನಾವೆಲ್ಲಿಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ ಅಂತ. ನಾವು ಕಾರ್ ತೊಗೊಂಡ್ವಿ ಆ್ಯಂಡ್ ಅದನ್ನು ಡೆಲಿವರಿ ತೊಗೊಳೋಕ್ಕೋಸ್ಕರ ಬಂದಿದ್ದೀವಿ. ಇದು ಸೆಕೆಂಡ್ಸ್ ಕಾರೇ, ಬಟ್ ನಮಗದು ಹೊಸದು. ನೀವೆಲ್ಲ ಕೇಳೋದಾದರೆ ಸ್ಟಾರ್ಟಿಂಗಲ್ಲಿ ನಾವು ಹೇಳ್ದಾಗೆ ಯಾಕೆ ನಮಗೆ ಇವತ್ತು ತುಂಬ ಒಂಥರ ಸ್ಪೆಷಲ್ ಅನ್ನಿಸ್ತಿದೆ ಅಂದರೆ, ನೀವೆಲ್ಲ ಕೇಳ್ಬೋದು ಇದು ಹೊಸ ಅಂದರೆ ಫಸ್ಟ್ ಟೈಮ್ ನೀವು ಕಾರ್ ತೊಗೋತಾ ಇರೋದಾ ಅಂತ. ಬಟ್ ಅದಕ್ಕೆ ಆನ್ಸರ್ ನೋ. ನಾವು ಫಸ್ಟ್ ಟೈಮ್ ಅಲ್ಲ ಕಾರ್ ತೊಗೋತಾ ಇರೋದು. ನಮ್ಮದು ಮುಂಚೆ ಕಾರ್ ಇತ್ತು ಆ್ಯಂಡ್ ನೀವು ಅದಕ್ಕೂ ಕೇಳ್ಬೋದು ನೀವು ಏನಾಯಿತು ಆ ಕಾರು ಇಲ್ವಾ ಅಂತ.
ಇದೆ, ಬಟ್ ಅದು ನಮ್ಮ ಮನಸ್ಸಲ್ಲಿದೆ. ಬಿಕಾಸ್ ಅದು ಇವಾಗ ಕಾರ್ ನಮ್ಮ ಜೊತೆ ಇಲ್ಲ. ಯಾಕೆ ಏನು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಮೂಮೆಂಟ್ನ ಇವತ್ತು ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನಿಜ ನೀರು ಬರುತ್ತೆ. ಎಕ್ಸಾಕ್ಟ್ಲಿ 1.5 years ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಯಿತು. ಆ ಕಾರಲ್ಲಿ ನಾನು, ಚೇತನ್, ಶ್ರೇಯಸ್ ಆ್ಯಂಡ್ ಚೇತನ್ ಕಸಿನ್ ಇದ್ದು. ಕಾರ್ ಆಕ್ಸಿಡೆಂಟ್ ಹೇಗಾಯಿತು ಏನಾಯಿತು ಬೇಡ, ಬಿಕಾಸ್ ಅದನ್ನು ಹೇಳೋಕ್ಕೂ ನನ್ನ ಕೈಲಿ ಆಗಲ್ಲ. ನಮ್ಮದಲ್ಲದ ತಪ್ಪಿಗೆ ನಾವು ಅನುಭವಿಸ್ಬೇಕು. ದೇವರು ಶಿಕ್ಷೆ ಕೊಡ್ತಾನೆ, ಸಮ್ಟೈಮ್ಸ್ ಪರೀಕ್ಷೆ ಮಾಡ್ತಾನೆ ಅಂತಾರಲ್ಲ, ಆ ಥರ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವತ್ತು ನನಗೆ ಆ್ಯಂಡ್ ಚೇತನ್ ಕಸಿನಿಗೆ ಮೈನರ್ ಇಂಜುರೀಸ್ ಆಯಿತು ಆ್ಯಂಡ್ ಚೇತನಿಗೆ ಮೇಜರ್ ಇಂಜುರಿ, ಲೈಕ್ 3 to 4 months ಬೆಡ್ ರಿಡನ್. ದಟ್ ಸಿಚುವೇಶನ್ ಅದು ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ಗಾಡ್ಸ್ ಗ್ರೇಸ್, ರಾಯರ ಆಶೀರ್ವಾದ, ನನ್ನ ಮಗನಿಗೆ ಒಂದು ಸ್ಕ್ರ್ಯಾಚ್ ಕೂಡ ಆಗಿರಲಿಲ್ಲ. ಆ್ಯಂಡ್ ಈ ಕ್ಷಣಕ್ಕೂ ಅದನ್ನು ನೆನೆಸ್ಕೊಂಡ್ರೆ ನನಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತಿದೆ. ಟಚ್ ವುಡ್, ನನ್ನ ಮಗನಿಗೆ ಯಾವುದೇ ರೀತಿ ಏನೂ ಆಗಿಲ್ಲ ಅನ್ನೋದು, ಅದಕ್ಕೆ ಆ ರಾಯರ ಆಶೀರ್ವಾದನೇ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಟೈಮಲ್ಲಿ ಕಾರ್ ಕಂಪ್ಲೀಟ್ಲಿ ಹಾಳಾಯಿತು. ಅದನ್ನು ಮತ್ತೆ ನಾವು ಯೂಸ್ ಮಾಡೋಕ್ಕಾಗದೇ ಇರೋ ಥರ ಹಾಳಾಯಿತು. ಯಾರೋ ಒಬ್ಬ ಅವನ ಚಟಕ್ಕೆ ಬಂದು ನಮಗೆ, ನಮ್ಮ ಕಾರಿಗೆ, ಯಾವುದೋ ದಿಕ್ಕಲ್ಲಿ ಹೋಗ್ತಿದ್ದ ಕಾರಿಗೆ ಬಂದು ಗುದ್ದು ನಮ್ಮ ಲೈಫ್ ಎಲ್ಲ ಹಾಳಾಯಿತು. ಬಟ್ ಒಂದು ಯೋಚನೆ ಮಾಡಬೇಕು, ನಮ್ಮನ್ನು ನಾವೆಷ್ಟು ಕಂಟ್ರೋಲಾಗಿ ಇಟ್ಕೋಬೇಕು. ನಾವು ಕಂಟ್ರೋಲಾಗಿಲ್ಲ ಅಂದರೆ ಬೇರೆಯವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ಅದನ್ನು ತಲೆಯಲ್ಲಿ ಇಟ್ಕೊಬೇಕು ಅಂತ ನಾನು ಹೇಳ್ತೀನಿ. ಬಟ್ ಅದು ಆ ಪೇಸ್ ಇದೆಯಲ್ಲ, ಆ ಲೈಫ್, ಅದು ಮೆಂಟಲಿ, ಫಿಸಿಕಲಿ ಅನ್ನೋದಕ್ಕಿಂತ ಎಮೋಷ್ನಲಿ ತುಂಬ ಡೌನ್ ಆಗಿದ್ವಿ ನಾವು. ಆ್ಯಂಡ್ ಅದರಿಂದ ಹೊರಗೆ ಬರೋಕ್ಕೆ ನಾವು ಆಲ್ಮೋಸ್ಟ್ 1 year ತೊಗೊಂಡಿದ್ದೀವಿ. ಓಕೆ, ಈ ಟೈಮಲ್ಲಿ ಅದೆಲ್ಲ ಹೌದು, ಕಷ್ಟಗಳು ದೇವ್ರು ಕೊಡ್ತಾನೆ. ಅದನ್ನೆಲ್ಲ ಕ್ರಾಸ್ ಮಾಡಿ ನಾವು ಹೊರಗಡೆ ಬಂದು ಒಂದು ಹೊಸದನ್ನು ಸ್ಟಾರ್ಟ್ ಮಾಡಬೇಕಲ್ವ. ಈ ದಿನ ನಮ್ಮ ಹೊಸದಾಗಿ ನಮ್ಮ ಜೀವನ ಸ್ಟಾರ್ಟ್ ಆಗ್ತಿದೆ ಅನ್ನೋ ಫೀಲಲ್ಲೇ ನಾನಿದ್ದೀನಿ. ಆ್ಯಂಡ್ ಚೇತನ್ ಕೂಡ ಅದೇ ಫೀಲಲ್ಲಿರೋದು. ನಮಗೆ ಮಿಕ್ಸ್ಡ್ ಎಮೋಷನ್. ಆ್ಯಂಡ್ ಏನು ಗೊತ್ತಾ, ನಾವು ಎಲ್ಲಿ ಕಾರ್ ತೊಗೊಂಡ್ವಿ ಅಲ್ಲ, ನಮ್ಮ ಹಳೆ ಕಾರು ಅದೇ ಆ ಸರೌಂಡಿಂಗಲ್ಲೇ ಆಕ್ಸಿಡೆಂಟ್ ಆಗಿ ಹೋಗಿದ್ದು. ಸೊ ದೇವರು ಕಿತ್ಕೊಂಡಿದ್ದ ಜಾಗದಲ್ಲೇ ಮತ್ತೆ ರಿಟರ್ನ್ ನಮಗೆ ಕೊಟ್ಟ ಅನ್ನೋ ಒಂದು ನಂಬಿಕೆ. ಎಲ್ಲರಿಗೂ ಕಷ್ಟ ಇರುತ್ತೆ. ಈ ಥರ ಎಷ್ಟೋ ಜನ ಸಫರ್ ಮಾಡ್ತಾ ಇರ್ತಾರೆ. ಆ ಥರ ಸಫರ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ಕಷ್ಟ ಬರುತ್ತೆ, ಅದು ಮಳೆ ಥರ ಬರುತ್ತೆ. ನಾವು ಅದನ್ನು ಫೇಸ್ ಮಾಡೋದು ಯಾವ ಥರ ಫೇಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಷ್ಟನೂ ಶಾಶ್ವತವಾಗಿ ನಮ್ಮ ಜೊತೆ ಇರಲ್ಲ. ದೇವರು ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ, ನಾವು ಹೇಗೆ ಅದನ್ನು ಎದುರಿಸ್ತೀವಿ ಅಂತ. ನಾವೆಲ್ಲ ಕಷ್ಟನೂ ನಗ್ನಗ್ತಾ ಎದುರಿಸಿದಾಗ ದೇವರಿಗೆ, ಅಯ್ಯೋ ನಾನೇನು ಕಷ್ಟ ಕೊಟ್ಟರು ಖುಷಿಯಾಗಿ ಎದುರಿಸ್ತಿದ್ದಾನಲ್ಲ ಇವನು ಅಂದ್ಬಿಟ್ಟು ದೇವರೇ ಆ ಕಷ್ಟಕ್ಕೆ ಪರಿಹಾರನೂ ಕೊಟ್ಬಿಡ್ತಾನೆ. ಸೊ ಇದು ಒಂದು ಎಮೋಷ್ನಲ್ ಅಂತಲೇ ಹೇಳ್ಬೋದು. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಹೊಸ ಆರಂಭ, ಪುನರ್ಜನ್ಮ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ 1.5 ವರ್ಷದಲ್ಲಿ ನಾವೆಲ್ಲನೂ ಒಂಥರ ಕಂಪ್ಲೀಟ್ಲಿ ವ್ಯಾನಿಷ್ ಆಗಿತ್ತು ಅಂತಲೇ ಅನ್ನೋ ಫೀಲಲ್ಲೇ ನಾವಿದ್ವಿ. ಸೊ ಈ ಆರಂಭಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಇವತ್ತಿನ ವ್ಲಾಗ್ ಆಗಿರುತ್ತೆ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ನಾವು ಕಾರ್ ಡೆಲಿವರಿ ತೊಗೊಂಡು ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ವಿಶಸ್ ನನಗೆ ತುಂಬ ಮುಖ್ಯ.